ರಾತ್ರಿ ಬರ್ಬೇಕಾದ್ರೆ ಪಾಂಡೆಗೆ ಮತ್ತು ಅಣ್ಣ ಬಂದು ಫುಲ್ ಭಯ ಆಗೋಯ್ತು. ಇವತ್ತು ಬೆಳಿಗ್ಗೆ ಎದ್ದು ನೋಡ್ತೀನಿ, ನನಗೇ ಆಶ್ಚರ್ಯ. ಅಣ್ಣ ಬಾಂಡು ಮತ್ತು ಪಾಂಡೆ ಎಲ್ಲ ಹೊಂಟೋಗ್ಬಿಟ್ಟಿದ್ದಾರೆ. ಎಲ್ಲೋಗಿದ್ದಾರೆ ಅಂತ ನೋಡೋಣ ಅಂತ ಈಚೆ ಬಂದರೆ ಇಲ್ಲಿ ನೀರೊಳಗೆ ಬೆಂಕಿ ಹಾಕ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ. ಆಮೇಲೆ ಅವರೇ ಏನೋ ಮಾತಾಡ್ತಾ ಇದ್ದಾರೆ, ನೀರೊಳಗೆ ಬೆಂಕಿ ಹಾಕೋಕ್ಕೂ ಜಗಳ ಆಡ್ತಾ ಇದ್ದಾರೆ. ಅದಾದ ನಂತರ ಎಂದಿನಂತೆ ಹಣೆಗೆ ಭಸ್ಮ ಧರಿಸಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನ ಬಾಗಿಲು ಹಾಕೊಂಡು ಈಚೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಅರುಣಣ್ಣ ಬಂದರು. ಗಾಡೀಲಿ ಊರು ಗಂಟೆ ಬಿಡ್ತೀನಿ ಬಾ ಅಂತ ಕರ್ಕೊಂಡು ಬಂದರು. ಕರ್ಕೊಂಬಂದು ತಟ್ಕೋಬೇಕಂಡ ಬಿಟ್ಟರು. ಅಲ್ಲಿಂದ ಎಂದಿನಂತೆ ನಟರಾಜ ಸರ್ವಿಸ್ ಮಾಡ್ಕೊಂಡು ಮನೆ ಹತ್ರ ಬಂದೆ. ಅದಾದ ನಂತರ ಸ್ವಲ್ಪ ಕಗ್ಲಿಪುರದಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ಹೊರಟೆ ಕಗ್ಲಿಪುರಕ್ಕೆ. ಅದಾದ ನಂತರ ಸಾಯಂಕಾಲ ಶಿವನಿಗೆ ಒಂದು ಪ್ರಿಯವಾದ ಪುಷ್ಪ ಕಿತ್ಕೊಬರೋಣ, ನಾಳೆ ಶುಕ್ರವಾರ ಪೂಜೆಗೆ ಅಂದ್ಬಿಟ್ಟು ಹೊರಟೆ. ಈ ಪುಷ್ಪದ ಹೆಸರನ್ನು ಕಮೆಂಟ್ ಮಾಡಿ ಗೊತ್ತಿದ್ದರೆ. ಈಗ ನಮ್ಮ ಅಣ್ಣ ಬಂಡು ಬಂದು ಆ ಪುಷ್ಪಗಳನ್ನು ಸ್ವಲ್ಪ ಕಿತ್ಕೊಟ್ಟು ಹೆಲ್ಪ್ ಮಾಡ್ದೆ. ಮತ್ತೆ ರಾತ್ರಿ ದೇವಸ್ಥಾನಕ್ಕೆ ಹೊರಟೋ ಫ್ರೆಂಡ್ಸ್. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ನಾಳೆ ಸಿಗೋಣ ಮತ್ತೆ ಮತ್ತೊಂದು ವೀಡಿಯೋದಲ್ಲಿ.